ಏನಿವತ್ತು ವಿ ಗುಟ್ಟಳ್ಳಿ ಗ್ರಾಮದಲ್ಲಿ ಇದೇ ಗ್ರಾಮದ ವಾಲಿಬಾಲ್ ಟೂರ್ನಮೆಂಟ್ ಅನ್ನ ಆಯೋಜನೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಅರುಣ್ ಕೇಳಿದಾಗ, ಯಾಕಂದ್ರೆ ನಮಗೆ ಕರ್ನಾಟಕ ರಕ್ಷಣಾ ವೇದಿಕೆ ಅಂದ್ರೆ ಮುಳಬಾಗಿಲು ಏನ್ ತಾಲೂಕು ಘಟಕ ಇದೆ, ನಮಗೂ ಗುಟ್ಟಳ್ಳಿಗೂ ತುಂಬಾ ಸಂಬಂಧ ಜಾಸ್ತಿ. ಯಾಕೆ ಅಂದ್ರೆ ನಾನು ಸಂಘಟನೆ ಕಟ್ಟಬೇಕಾದ್ರೆ ಈಗ ನನ್ನ ಜೊತೆ ಸೇರ್ಕೊಂಡು ಎಲ್ಲ ರೀತಿಯಲ್ಲೂ ಒಳ್ಳೆ ಹುಡುಗರು ಇದ್ದಾರೆ. ಅವರೆಲ್ಲ ನನಗೆ ಸಪೋರ್ಟಿವ್ ಆಗಿ, ಎಲ್ಲ ನಮ್ಮ ಸಂಘಟನೆಗೆ ಸಪೋರ್ಟಿವ್ ಆಗಿ ಒಂದು ಏನೇ ಕೆಲಸ ಮಾಡ್ಬೇಕಂದ್ರೂ ಅವ್ರದ್ದು ಪಾತ್ರ ತುಂಬಾ ಇದೆ. ಅದಕ್ಕೆ ನಮ್ಗೆ ಗುಟ್ಟಳ್ಳಿ ಅಂದ್ರೆ ತುಂಬಾ ಬಂಧ ಜಾಸ್ತಿ. ಏನು ನಮ್ಮ ಅರುಣ್ ಅವರು, ಅಣ್ಣ ನಾವು ಈ ತರ ಒಂದು ಟೂರ್ನಮೆಂಟ್ ಅನ್ನು ಮಾಡಬೇಕು ಅಂತ ಕೇಳಿದ್ರು. ನಾನು ಅವ್ರಿಗೆ ಹೇಳ್ದೆ, ಏನು ಎಲ್ಲ ಯಾವ ತರ ಮಾಡ್ತೀರಾ ಅಂತ. ಅವ್ರು ನಮ್ಮೂರ್ದು ಮಾತ್ರ ಮಾಡ್ತೀವಿ ಅಂತಂದ್ರು. ನಾನು ಎಲ್ಲ ಈಗ ತಾಲೂಕ್ ಮಟ್ಟದ್ ಮಾಡಿ ವಾಲಿಬಾಲ್ ಟೂರ್ನಮೆಂಟು ಏನ್ ಬೇಕೋ ನಾವು ಸಹಕಾರ ಇರ್ತೀವಿ ಅಂತ ಹೇಳಿದ್ವಿ. ಅವ್ರೀಗ ಅಣ್ಣ ನಾವು ಮೊದಲನೇದಾಗಿ ಮಾಡ್ತಾ ಇದೀವಿ, ಅದಕ್ಕೆ ಫಸ್ಟ್ ನಮ್ಮೂರ್ದು ಮಾತ್ರ ನಾವು ಆಯೋಜನೆ ಮಾಡ್ತೀವಿ, ಮುಂದಿನ ವರ್ಷ ನೀವ್ ಹೇಳ್ದಂಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೂ ಈಗ ನೀವೇನೇ ಮಾಡ್ಲಿ, ಈಗ ಅವರು ನಮ್ಮ ಅರುಣ್ ಇರ್ಬೋದು, ಸಂಪತ್ತು ಮತ್ತೆ ಅವರೆಲ್ಲ ತಂಡ ಏನೇ ಕಾರ್ಯಕ್ರಮ ಮಾಡ್ಲಿನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಪೂರ್ಣ ಸಹಕಾರ ಇರುತ್ತೆ ಅಂತ ಹೇಳ್ತಾ, ಈಗ ಮುಂದಿನ ವರ್ಷ ತಾಲೂಕ್ ಮಟ್ಟದ್ ಮಾಡಿ ಎಲ್ಲ ತಾಲೂಕಿನಾದ್ಯಂತ ವಾಲಿಬಾಲ್ ಪಟುಗಳು ಯಾರಿದ್ದಾರೋ ಅವ್ರು ಬಂದು ಭಾಗಿಯಾಗ್ತಾರೆ. ಅದಕ್ಕೂ ನಮ್ಮ ಸಹಕಾರ ಇರುತ್ತೆ ಅಂತ ಹೇಳಿದೀವಿ. ಅದೇ ರೀತಿ ಈಗೇನು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಾ, ಚಿಕ್ಕದಾಗಿ ಮಾಡಿದ್ರು ಚೊಕ್ಕವಾಗಿ ಚೆನ್ನಾಗಿದೆ ನೋಡೋದಕ್ಕೆ. ದಯವಿಟ್ಟು ಎಲ್ಲರೂ ಈಗ ಯಾವುದೋ ಒಂದು ಕ್ರೀಡೆ, ಏನಕ್ಕೆ ಈಗ ಕ್ರೀಡಾ ಮನೋಭಾವನ ಬೆಳೆಸ್ಕೋಬೇಕು ಹುಡುಗರು. ಏನಪ್ಪಾ ಅಂತಂದ್ರೆ ಈಗಿರೋ ಕಾಲದಲ್ಲಿ ಬೇರೆ ಬೇರೆ ದುಶ್ಚಟಗಳಿಗೆ ಬಲಿ ಆಗ್ತಾ ಇದಾರೆ ಹುಡುಗರು. ಅದನ್ನೆಲ್ಲ ಮರೆತು ಒಂದು ಒಳ್ಳೆ ಒಂದು ದಾರಿಗೆ ಬರಬೇಕು ಅಂತ ಹೇಳಿ ಯಾವುದೋ ಒಂದು ಕ್ರೀಡಾ ಮನೋಭಾವ. ಈಗ ನಾವು ಮುಂದಿನ ಯಾವಾಗ ಒಂದು 25, 26 ಇಲ್ಲ 9, 10ಗೆ ಒಂದು ಕಬಡ್ಡಿ ಟೂರ್ನಮೆಂಟ್ ಅನ್ನ, ಒಂದು ರಾಜ್ಯ ಮಟ್ಟದ ಕಬಡ್ಡಿ ಟೂರ್ನಮೆಂಟ್ ಅನ್ನ ಮುಳಬಾಗಿಲಲ್ಲಿ ಆಯೋಜನೆ ಮಾಡ್ತಾ ಇದೀವಿ. ಹೊನಲು ಬೆಳಕು ಅಂದ್ರೆ ಡೇ ಅಂಡ್ ನೈಟ್ ಇರುತ್ತೆ. ಅದೇ ತರ ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಕರವೇ ಕಪ್ ಅಂತ ಹೇಳ್ಬಿಟ್ಟು ಮಾಡ್ತಾ ಇದೀವಿ. ಇದನ್ನೆಲ್ಲ ಮಾಡೋದು ಉದ್ದೇಶ ಒಂದೇನೆ, ಎಲ್ಲಾ ಹುಡುಗರು ಬೇರೆ ಬೇರೆ ದಾರಿಗಳಿಗೆ ಹೋಗ್ದಿರಾ ಒಳ್ಳೆ ನಡತೆ ಆಗ್ಬೇಕು. ಮುಂದಿನ ದಿನಗಳಲ್ಲಿ ಈಗ ಅವರು ಏನೋ ಒಂದು ಕ್ರೀಡೆಯಲ್ಲಿ ಅವರನ್ನ ಅವ್ರು ತೊಡಗಿಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಅದೊಂದು ಜೀವನೋಪಾಯ ಆಗುತ್ತೆ ಅಂತ ಹೇಳ್ತಾ, ಈಗಾಗಲೇ ಕಬಡ್ಡಿ ಇರ್ಬೋದು, ವಾಲಿಬಾಲ್ ಇರ್ಬೋದು, ಕ್ರಿಕೆಟ್ ಇರ್ಬೋದು, ಎಲ್ಲಾ ಕ್ರೀಡೆಗಳಲ್ಲೂ ರಾಜ್ಯ ಮಟ್ಟ, ಜಿಲ್ಲಾ ಮಟ್ಟ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಂದ್ಯಗಳು ನಡೀತಾ ಇರುತ್ತೆ. ತಾವು ಯಾರೋ ಒಬ್ರು ನಮ್ಮ ಮುಳಬಾಗಿಲು ತಾಲೂಕಿಂದ ಯಾವ್ದಕ್ಕಾದ್ರೂ ಮುಂದೆ ಹೋಗೋದಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಇರುತ್ತೆ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದಕ್ಕೆ ತಮ್ಮ ಎಲ್ರಿಗೂ ವಂದಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವ್ರಿಗೆ, ಡಾಕ್ಟರ್ BR ಅಂಬೇಡ್ಕರ್ ಅವ್ರಿಗೆ ಈ ದಿನ ನಿಜವಾಗ್ಲೂ ವಿ ಗುಟ್ಟಳ್ಳಿಯಲ್ಲಿ ಕಾರ್ಯಕ್ರಮಕ್ಕೆ ಬಂದಿರೋದು ತುಂಬಾ ಹೆಮ್ಮೆ ಅನ್ಸುತ್ತೆ. ಕಾರಣ ಏನು ಅಂತಂದ್ರೆ, ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಅವರ ಜಯಂತಿ 14ನೇ ತಾರೀಕಿದೆ. ಅದಕ್ಕೆ ಮುಂಚಿತವಾಗಿ ಅವರ ಹೆಸರಿನಲ್ಲಿ ನಮ್ಮ ಗುಟ್ಟಹಳ್ಳಿ ಯುವಕರೆಲ್ಲರೂ ಸೇರಿ ಒಂದು ವಾಲಿಬಾಲ್ ಪಂದ್ಯಾವಳಿಯನ್ನ ಅವರ ಹೆಸರಲ್ಲಿ ಮಾಡ್ತಾ ಇರೋದು ತುಂಬಾ ಸಂತೋಷಕರವಾದ ವಿಷಯ. ಅಂಬೇಡ್ಕರ್ ಅವ್ರ ಬಗ್ಗೆ ಕೆಲವರು ವಿಭಿನ್ನ ಅವರ ಅನಿಸಿಕೆಗಳನ್ನ ಹಂಚ್ಕೊಂತಾರೆ. ಕಾರಣ ಏನು ಅಂತಂದ್ರೆ, ಅದು ಕೆಲವರು ಅವರನ್ನ ಕೆಲ ವರ್ಗಕ್ಕೆ ಮೀಸಲಿಟ್ಬಿಟ್ಟಿದ್ದಾರೆ. ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿದ್ದು ಒಂದು ಜನಾಂಗಕ್ಕಲ್ಲ, ಒಂದು ವರ್ಗಕ್ಕಲ್ಲ, ಪ್ರತಿಯೊಂದು ಜಾತಿಗೂ ಅವ್ರು ಮೀಸಲಾತಿ ಕಲ್ಪಿಸ್ಕೊಟ್ಟಿದ್ದಾರೆ. ಬರೀ SC ST ಜನಾಂಗಕ್ಕೆ ಮಾತ್ರ ಮೀಸಲಾತಿ ಕೊಟ್ಟಿಲ್ಲ. ಹಾಗಾಗಿ ಕೆಲವರು SC ST ಜಾತಿಗೆ ಮೀಸಲಾತಿ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಕೆಲವರು, ಎಲ್ಲರೂ ಅಲ್ಲ ಕೆಲವರು, ಅವರನ್ನ ಸ್ವಲ್ಪ ವಿಭಿನ್ನವಾದ ಹೇಳಿಕೆಗಳನ್ನ ಕೊಡೋದಕ್ಕೆ ಅವ್ರನ್ನ ನಿಜವಾಗ್ಲೂ ನಾವು ಖಂಡಿಸ್ಬೇಕಾಗುತ್ತೆ. ಕಾರಣ ಏನು ಅಂತಂದ್ರೆ, ಯಾವ ಜಾತಿ ಅವ್ರಿಗೆ ಮೀಸಲಾತಿ ಇಲ್ಲ. ಒಬ್ಬ ರೆಡ್ಡಿಗಿದೆ, ಒಕ್ಕಲಿಗಾಗಿದೆ, ಕೊರಮ, ಪ್ರತಿ ಜಾತಿಗೂ ಇದೆ, ಕುರುಬರಿಗಿದೆ, ಮುಸಲ್ಮಾನರಿಗಿದೆ. ಹಾಗಾಗಿ ಅವ್ರು ಒಬ್ಬರಿಗೆ ಮೀಸಲಾತಿ ಕೊಟ್ಬಿಟ್ರು ಅಂತ ನಾವ್ ಯಾಕೆ ಅನ್ಕೋಬೇಕು? ದಯವಿಟ್ಟು ಈ ಮನೋಭಾವನ್ನ ಪಕ್ಕಕ್ಕಿಟ್ಟು
ಅವ್ರು ಏನು ಇವತ್ತು ನಾವು ಈ ಒಂದು ಧೈರ್ಯವಾಗಿ ಸಮಾಜದಲ್ಲಿ ನನಗಿಷ್ಟ ಬಂದಂಗೆ ನಾನು ನಡ್ಕೊಂತ ಇದ್ದೀನಿ ಅಂತಂದ್ರೆ ಅದಕ್ಕೆ ಕಾರಣ ಡಾಕ್ಟರ್ ಬಿ ಆರ್ ಅವರ ಕೊಟ್ಟಿರುವಂತ ಸಂವಿಧಾನಕ್ಕೆ ಗೌರವ ಕೊಟ್ಟು ಅವರು ಹಾಕಿರುವ ಒಂದು ಮಾರ್ಗದಲ್ಲಿ ನಾವು ನಮ್ಮ ಜೀವನ ಸುಭಕ್ಷವಾಗಿರುತ್ತೆ ಅಂತ ಹೇಳ್ತಾ, ಮುಂದಿನ ತಿಂಗಳು ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಮುಂದಿನ ತಿಂಗಳು ಮೊದಲನೇ ವಾರ ಅಥವಾ ನಾವು ನಾಳೆ ಸಂಜೆ ದಿನಾಂಕ ನಿಗದಿ ಮಾಡ್ತಾ ಇದ್ದೀವಿ. ಅಂಬೇಡ್ಕರ್ ಕಪ್ ಅಂತಾನೆ ಕಬಡ್ಡಿ ಪಂದ್ಯಾವಳಿಗಳನ್ನ ಮಾಡಿಸ್ತಾ ಇದ್ದೀವಿ. ಸುಮಾರು 14ರಿಂದ 15 ರಾಜ್ಯ ಮಟ್ಟದ ಕ್ಲಬ್ ತಂಡಗಳು ಕೂಡ ಪಾಲ್ಗೊಳ್ತಾ ಇದ್ದಾವೆ. ಮುಳಬಾಗಿಲು ತಾಲೂಕು ಹಾಗೂ ಕೋಲಾರ ಜಿಲ್ಲೆ ತಂಡಗಳು ಕೂಡ ಒಂದು 12ರಿಂದ 13 ಸೇರ್ತಾ ಇದ್ದಾವೆ. ಮೊದಲೇ ಇವರಿಗೆ ಟೈಸನ್ ಹಾಕಿ ಶಿಸ್ತುಬದ್ಧವಾಗಿ ಹೊನಲು ಬೆಳಕಿನಲ್ಲಿ ಹಗಲು ರಾತ್ರಿ ಪಂದ್ಯಗಳನ್ನ ಆಡ್ಸೋದಕ್ಕೆ ನಾವೆಲ್ಲ ಪೂರ್ವ ತಯಾರಿ ಮಾಡ್ಕೊಂಡಿದ್ದೀವಿ. ಹತ್ತಿರದಲ್ಲೇ ನಿಮ್ಗೆಲ್ರಿಗೂ ಕೂಡ ಒಂದು ಮಾಹಿತಿಯನ್ನ ಕೊಡ್ತೀವಿ. ಅವರ ಅಂಬೇಡ್ಕರ್ ಅವರಿಗೆ ಒಂದು ನಮನವನ್ನ ಸಲ್ಲಿಸಲು ಈ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳ್ತಾ ನಾನು ಹೇಳೋದಿಷ್ಟೇ, ಯುವಕರು ಸುಮ್ಮನೆ ನಾಮಕಾವಸ್ಥೆಗೆ ಕ್ರೀಡೆಯಲ್ಲಿ ಪಾಲ್ಗೊಳ್ಳಬೇಡಿ. ಒಂದು ಆಟ ಈಗಿನ ಚಿಕ್ಕ ಮಕ್ಕಳು ನಾವು ನೋಡ್ಬೋದು. ಮುಳಬಾಗಲ್ ತಾಲೂಕಿನಲ್ಲಿ ಕಚ್ಚನಪಲ್ಲಿ ಸೀನಾ ಅಂತ ಹೇಳ್ಬಿಟ್ಟು ಒಂದು ದಲಿತ ಕುಟುಂಬದ ಹುಡುಗ, ನನ್ನ ಆತ್ಮೀಯ ಸ್ನೇಹಿತ, ಆಡ್ದ ಕಬಡ್ಡಿ ಸುಮಾರು 4 ವರ್ಷ ರಾಜ್ಯ ಮಟ್ಟದಲ್ಲಿ ಹೋಗಿ ಜಯಶಾಲಿಯಾಗಿ ಬರ್ತಾನೆ. ಮುಳಬಾಗಿಲು ಸರ್ಕಾರಿ ಕಾಲೇಜಲ್ಲಿ ಆಡ್ತಾ ಇದ್ದಂತ ಹುಡುಗ. ಪ್ರೋ ಕಬಡ್ಡಿ ಲೀಗ್ಗೆ ಆತನಿಗೆ ಬೆಂಗಳೂರು ಬುಲ್ಸ್ ತಂಡದಿಂದ ಅವನಿಗೊಂದು ಆಹ್ವಾನ ಬರುತ್ತೆ. ಪಾಪ ಅವನ ದುರದೃಷ್ಟ, ಇಲ್ಲಾಂದ್ರೆ ಇವತ್ತು ಕೂಡ ನಾವು ಹೆಮ್ಮೆಯಿಂದ ಹೇಳ್ಕೋಬೋದಾಗಿತ್ತು, ನಮ್ಮ ಮುಳಬಾಗಲ್ ಹುಡುಗ ಕೂಡ ಒಬ್ಬನಿದ್ದಾನೆ ಅಂತ. ಅವನಿಗೆ ಅದೇ ಟೈಮ್ಗೆ ಕಾಲು ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಆ ಕಾಲು ತೊಂದರೆ ಆಗಿದ್ದಕ್ಕೆ, ಆಪರೇಷನ್ ಆಗಿದ್ದಕ್ಕೆ ಅವನು ಸೆಲೆಕ್ಷನ್ಸ್ಗೆ ಹೋಗಕ್ಕಾಗ್ಲಿಲ್ಲ. ಹಾಗಾಗಿ ಅದೇ ರೀತಿ ತಾವು ಕೂಡ ಗುಟ್ಟಳ್ಳಿ ಹುಡುಗರು ಒಬ್ರು ಇಬ್ಬರನ್ನ ರಾಜ್ಯ ಮಟ್ಟಕ್ಕೆ ಹೋಗ್ಬೇಕು, ರಾಜ್ಯ ತಂಡದಲ್ಲಿ ರಾಷ್ಟ್ರ ತಂಡದಲ್ಲಿ ಆಡಬೇಕು. ಈಗ ನೋಡಿದ್ರೆ ನೀವು ಕನಸಂದ್ರ ಹುಡುಗ, ಅವರಪ್ಪ ಕೂಲಿ ಮಾಡ್ಕೊಂಡು ಜೀವನ ಮಾಡೋದು. ಅವನು ಡಿಗ್ರಿ ಮಾಡ್ತಾ ಇದ್ದಾನೆ ಈಗ ಎಲ್ಲಿ, ಕೋಲಾರ ಮಾಲೂರು ರೋಡಲ್ಲಿರೋ ಯೂನಿವರ್ಸಿಟಿಯಲ್ಲಿ. ಆ ಯೂನಿವರ್ಸಿಟಿಲಿ ಓಡ್ತಾ ಇದ್ದಂತ ಹುಡುಗ ರಾಜ್ಯ ಮಟ್ಟದ ಥ್ರೋಬಾಲ್ ಪಂದ್ಯಾವಳಿ ಗೆದ್ದು, ರಾಷ್ಟ್ರ ಮಟ್ಟದ ಗೆದ್ದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏಷ್ಯಾ ಕಪ್ ಅನ್ನ ನೇಪಾಳ ದೇಶದಲ್ಲಿ ನಡೆಸಬೇಕಾದ್ರೆ ಅಲ್ಲಿಗೆ ಹೋಗಿ ಕನಸಂದ್ರ ಹುಡುಗರು 3 ಜನ ಹೋಗಿ ಅಲ್ಲಿ ಆ ತಂಡದಲ್ಲಿ ಕ್ಯಾಪ್ಟನ್ ಕೂಡ ನಮ್ಮ ಸುಬ್ರಹ್ಮಣ್ಯ ಅಂತಾನೆ, ನಮ್ಮ ಕನಸಂದ್ರ ಹುಡುಗ. ಆ ರೀತಿ ಮುಂದಕ್ಕೆ ಹೋಗ್ಬೇಕು ಅಂತ ಆಟಗಳಲ್ಲಿ ಪಾಲ್ಗೊಳ್ಬೇಕು. ದಯವಿಟ್ಟು ನೀವು ಕೂಡ ಆ ರೀತಿ ಮುಂದುವರಿತೀರ ಅಂತ ಹೇಳ್ತಾ, ಇದೇ ರೀತಿ ಪ್ರತಿ ವರ್ಷನೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಪ್ರತಿ ವರ್ಷನೂ ವಾಲಿಬಾಲ್ ಆಯೋಜನೆ ಮಾಡಿ ಕರ್ನಾಟಕ ರಕ್ಷಣಾ ವೇದಿಕೆ ನಿಮ್ಗೆ ಪ್ರತಿಯೊಂದರಲ್ಲೂ ಬೆಂಬಲವಾಗಿರುತ್ತೆ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.